ರಾಜ್ಯದ ಗೃಹ ಮಂತ್ರಿಯನ್ನ ಯಾರು ನಂಬಬೇಡಿ, ಕಳ್ಳರ ಕಳ್ಳ ಮಹಾನ್ ಕಳ್ಳ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆಯ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಷ್ಟ್ರ ರಕ್ಷಣಾ ಪಡೆಯಿಂದ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಗೃಹ ಮಂತ್ರಿಯ ವಿಚಾರವಾಗಿ. ಕಳ್ಳರ ಕಳ್ಳ ಮಹಾನ್ ಕಳ್ಳ ಗೃಹ ಮಂತ್ರಿ ಅಂತ ಪ್ರಿಯಾಂಕ್ ಖರ್ಗೆ ವಿಚಾರವಾಗಿ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಷ್ಟ್ರ ರಕ್ಷಣಾ ಪಡೆಯಿಂದ ಒಂದು ಬೃಹತ್ ಪ್ರತಿಭಟನೆ ಇರುತ್ತೆ. ಆ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ಅಂದರೆ ಗೃಹ ಮಂತ್ರಿಯನ್ನ ಯಾರು ನಂಬಕ್ಕೆ ಹೋಗಬೇಡಿ ಅಂತೇಳಿ. ಮಹಾನ್ ಕಳ್ಳರು ಯಾರು? ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಗೃಹ ಮಂತ್ರಿಯನ್ನ ಯಾರು ನಂಬಬೇಡಿ. ಅವರು ಕಳ್ಳಾಟ ಆಡ್ತಾರೆ, ಯಾರು ನಂಬಬೇಡಿ. ಅವರು ಕಳ್ಳರ ಕಳ್ಳ, ಅವರು ಬಹಳ ಕಳ್ಳಾಟ ಆಡ್ತಾರೆ, ಹೇಳೋದೊಂದು ಮಾಡೋದೊಂದು. ಆದ್ರಿಂದ ಇವರಿಗೆ ಬುದ್ಧಿ ಕಲಿಸಬೇಕಾದ್ರೆ ನಮ್ಮಲ್ಲಿ ಒಗ್ಗಟ್ಟಾಗಬೇಕು, ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು. ಆ ಮಾಡಿದಾಗಲೇ ಇವರು ಬುದ್ಧಿ ಕಲ್ತ್ಕೊಳ್ತಾರೆ. ಒಂದು ಸಮಯ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಒಂದೇ ವರ್ಷ ಬಾಕಿ ಇದೆ, ಅವ್ರಿಗೆ ಬುದ್ಧಿ ಕಲಿಸೋ ಕಾಲ ಬಂದ್ಬಿಡ್ತದೆ. ನಮಗೆ ಒಂದು ವರ್ಷ ಆದ್ಮೇಲೆ ಅಧಿಕಾರ ನಮ್ಮ ಕೈಯಲ್ಲಿರುತ್ತೆ. ನೋಡಿ, ಬೆಳಗಾದ್ರೆ ಸಾಕು ಪ್ರಿಯಾಂಕ್ ಖರ್ಗೆ ಅವರು ಬರೀ RSS ಬಗ್ಗೆ ಮಾತನಾಡ್ತಾರೆ ಅನ್ನುವಂಥ ಚರ್ಚೆ. ಸೊ ಹಂಗಾಗಿ RSSನ ಎಲ್ಲೋ ಪ್ರಿಯಾಂಕ್ ಖರ್ಗೆ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ. ಬಟ್ ಎಲ್ಲೂ ಕೂಡ ಅವರು RSS ಅಂತೇಳಿ ಉಲ್ಲೇಖ ಮಾಡಿಲ್ಲ. ಈ ವಿಧೇಯಕ ಮಂಡನೆ ಆಗುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಮಾತನಾಡುವಂಥ ವಿಚಾರದಲ್ಲಿ. ಸೊ ಈಗ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇರುವಂಥ ವಿಚಾರ, ಒಂದು ಕಾರ್ಯಕ್ರಮ ಇರುತ್ತೆ, ಒಂದು ಪ್ರತಿಭಟನೆಯ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದಾರೆ ಕಳ್ಳ ಅಂತ ಯಾರು ಅಂತ ಹೇಳಿದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರು. ಯಾವುದೇ ಕಾರಣಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಅವನ್ನ ನೀವು ನಂಬಲಿಕ್ಕೆ ಹೋಗಬೇಡಿ ಅಂತೇಳಿ. ಸೊ ಇದಕ್ಕಂತೂ ಈ ಒಂದು ಕಳ್ಳರ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅಂತೂ ಸುಮ್ಮನೆ ಇರೋದಿಲ್ಲ. ಅವ್ರ ಕಡೆಯಿಂದ ತಿರುಗೇಟು ಅಂತೂ ಬಂದೇ ಬರುತ್ತೆ.